ಸರ್ ನೀವೇನು ಕೇಳೋದಿದ್ರೆ ಕೇಳ್ಬೋದ್ರಿ ಸರ್ ಅವ್ರಿಗೆ. ಏನಪ್ಪ ನಿಮ್ಗೆಲ್ಲ ದಿವಸ ಕೆಲಸ ಕೊಡ್ತಾರೋ ಏನು ವಾರಕ್ಕೊಂದು ಕೊಡ್ತಾರ? ಇಲ್ಲ ಸರ್, ದಿನ ಕೊಡಕತ್ತಾರ್ರಿ. ಅದು ಮತ್ತೆ ನಿಮ್ಮ ಕೂಲಿ? ಆ ಕೂಲಿನೂ ಜಮಾ ಆಗೈತೆ ಸರ್. ಆಗೈತೆ ಸರ್. ಈಗ ಹೊಸದಷ್ಟ ಜಮಾ ಆಗ್ಬೇಕು ಸರ್. ಎಷ್ಟು ದಿವಸ ಆಗ್ತದೆ? ಈಗ ಒಂದು ವಾರ ಆಯ್ತು ಸರ್. ಇದು ಚಾಲು ಆಯ್ತು. ಸರಿಯಾಗಿ ಕೊಡ್ತಾರ? ಹಾಂ ಕೊಡ್ತಾರೆ ಸರ್. ಏನು ಸಮಸ್ಯೆ? ಏನು ಸಮಸ್ಯೆ ಇಲ್ಲ ಸರ್. ಹಂಗೇನು ಸಮಸ್ಯೆ ನನಗೆ ಹೇಳಿದ್ರೆ ನಾವು ಸೆಟ್ ಆಯ್ತು ಮಾಡಿ. ಹ್ಞೂ ಸರ್, ಹೇಳ್ತೀವಿ ಸರ್. ಏನು ಶಿವು, ಬೆಂಗಳೂರು ಜೀವನ ನೆನಪಾಯ್ತಾ? ಎಲ್ಲ ಕರೋನಾ ಮಹಿಮೆ ಬಂದದ್ದು ಅನುಭವಿಸ್ಲೇಬೇಕು. ಏ ಶಿವಣ್ಣ, 2 ತಾಸಾತು ಕೆಲಸ ಮಾಡಕತ್ತಿ, ಸ್ವಲ್ಪ ನೀರು ಕುಡಿದು ಬರೋಣ ನೋಡ್ರಿ. ಹಾಂ ನಡ್ರಿ, ನೀರು ಕುಡಿದು ಬರೋಣ. ಏ ದಾದಾ,
ಎಲ್ಲಾರು ನೀರ್ ಕುಡಿಯಕ್ ಹೊಂಟಾರ, ಬರ್ತೀಯನ? ಅಯ್ಯ ನಾನು ಬರ್ತೀನಿ ತಡಿಯಾ. ಫುಲ್ ಮಿಂಚಾಕತ್ತೀವತ್ತ. ಏನು ಮಿಂಚ್ತಿ? ಏ ದೊಡ್ಡವಾಗ್ಯಾನ ದೊಡ್ಡವಾಗ್ಯಾನ ಮಾಡದ ಈ ಸರಿ ದಾದಾಗು ಸುಟ್ಟಾಗ ಇಲ್ಲ ಸುಟ್ಟಾಗ ನೋಡ ಏ ಅದಾವತ್ತ. ಹಲೋ ಹಲೋ ಸರ್. ಏನು ಶಿವು, ಏನು ನಿನ್ನ ಕತೆ? ಒಂದು ವಾರ ಆಯ್ತಲ್ಲಯ್ಯ ನಿನಗೆ ಫೋನ್ ಮಾಡೋಕ್ಕೆ. ನಾಳೆ ನಾಡಿದ್ದು, ನಾಡಿದ್ದು ನಾಳೆ, ಈಗಿನ ಕತೆ ಕಟ್ತಾ ಇದೆಯಲ್ಲಯ್ಯ ನೀನು. ಏನು ನಿನ್ನ ತೀರ್ಮಾನ? ಮೊದಲು ಅದನ್ನು ಹೇಳು. ಬಾಡಿಗೆ ಕೊಡ್ತೀಯೋ ಇಲ್ಲ ಮನೆ ಖಾಲಿ ಮಾಡ್ತೀಯೋ? ಲಾಕ್ಡೌನ್ ಆಯಿತು, ಅದಕ್ಕೆ 15 ದಿವಸ ಊರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವನು 5 ತಿಂಗಳಾತಲ್ಲಯ್ಯ. ಅಲ್ಲ ಸರ್, ಅದು ಇಲ್ಲ ಇದು ಇಲ್ಲ ಅದೆಲ್ಲ ಕತೆ ಬೇಡಪ್ಪ. ಬಾಡಿಗೆ ಕೊಡೋ ಇಲ್ಲ ಮನೆ ಖಾಲಿ ಮಾಡು. ನಾವು ಸಾಲ ಮಾಡಿ ಮನೆ ಕಟ್ಟಿದ್ದು, ತಿಂಗಳ ಕಂತು ಕಟ್ಟದೆ ಹೋದ್ರೆ ಕೇಳ್ತಾರ ಬ್ಯಾಂಕಿನವರು. ಸರ್ ಅದು ನೋಡಪ್ಪ, ನಿನಗೆ ಟೈಮ್ ಕೊಟ್ಟದ್ದಾಯ್ತು, ಇನ್ನು ಕೊನೆಯದಾಗಿ ಹೇಳ್ತಾ ಇದ್ದೀನಿ. ನಾಳೆ ನೀನು ಯಾವುದೇ ತೀರ್ಮಾನ ಹೇಳ್ತಿದ್ರೆ ನಾನೇ ನಾಡಿದ್ದು ಪೊಲೀಸರನ್ನ ಕರೆಸಿ ಅವರ ಸಮಕ್ಷ ಮನೆಯಲ್ಲಿರೋ ಎಲ್ಲ ಸಾಮಾನುಗಳು ಪ್ಯಾಕ್ ಮಾಡಿಸಿ ಬೇರೆಯವ್ರಿಗೆ ಬಾಡಿಗೆ ಕೊಡ್ತದೆ. ಅಲ್ಲ ಸರ್ ಇದೇ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ತಿರ್ಗಾ ಫೋನ್ ಮಾಡೋಲ್ಲ, ತಿಳಿತಾ? ಅಯ್ಯೋ ಸರ್ ಪ್ಲೀಸ್ ಸರ್. ಯಾಕೆ ಶಿವು, ಏನಾಯ್ತು? ಏನು ವಿಷಯ? ಯಾರ್ದು ಫೋನ್ ಶಿವಣ್ಣ? ಬೆಂಗಳೂರಿಂದ ಬಾಡಿಗೆ ಮನೆ ಓನರು ಫೋನ್ ಮಾಡಿದ್ರು. ಏನಂತ? ಬಾಡಿಗೆ ಕಟ್ಟಬೇಕಂತ, ಇಲ್ಲಂದ್ರೆ ಮನೆ ಖಾಲಿ ಮಾಡ್ಬೇಕಂತ. ಅಡ್ವಾನ್ಸ್ ಕೊಟ್ಟಿಲ್ಲ ನಮಗೆ? ಅಡ್ವಾನ್ಸು 50,000 ಐತೆ. ನಾವಿಲ್ಲಿ ಬಂದು 5 ತಿಂಗಳಾಯ್ತು. ತಿಂಗಳಿಗೆ 10,000 ರೂಪಾಯಿ ಬಾಡಿಗೆ, ಅಂದ್ರೆ 50,000 ರೂಪಾಯಿ ಆಗುತ್ತೆ. ಒಳ್ಳೆ ಕಂಪ್ನಿ ಚಾಲುವಾಗಿಂದ ಅಷ್ಟೇ ಕಟ್ಕೊಂತ ಹೋಗ್ತೀವಿ ಅಂತ ಹೇಳ. ಇಲ್ಲ, ಅವರು ಬ್ಯಾಂಕ್ನಾಗ ಸಾಲ ಮಾಡಿ ಮನೆ ಕಟ್ಟ್ಯಾರಂತ, ತಿಂಗಳ ಕಂತು ಕಟ್ಟಬೇಕಂತ. ಅದಕ್ಕೆ 5 ತಿಂಗಳ ಬಾಡಿಗೆನೂ ಒಮ್ಮಕ್ಲೆ ಕೊಡು, ಇಲ್ಲಾಂದ್ರೆ ಮನೆ ಖಾಲಿ ಮಾಡು ಅಂತ ಹೇಳಿಕತ್ತಾರ. ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋ ಶಿವಣ್ಣ. ಇಲ್ಲ, ಅವ್ರು ಕೇಳುದಿಲ್ಲ. 1 ವಾರದಿಂದ ಫೋನ್ ಮಾಡಿ ಕೇಳಾಕತ್ತಾರ, ಬಾಡಿಗೆ ಕಟ್ಟು ಇಲ್ಲ ಅಂದ್ರೆ ಮನೆ ಖಾಲಿ ಮಾಡು ಅಂತ. ನಾಳೆ ಯಾವುದಕ್ಕೂ ತೀರ್ಮಾನ ಹೇಳ್ದಿದ್ರ ಪೊಲೀಸರನ್ನ ಕರೆಸಿ ಅವ್ರ ಸಮಕ್ಷ ಸಾಮಾನೆಲ್ಲ ಪ್ಯಾಕ್ ಮಾಡಿಟ್ಟು ಬೇರೆದವ್ರಿಗೆ ಬಾಡಿಗೆ ಕೊಡ್ತಾನಂತ. ಅದಕ್ಕೆ ಏನು ಮಾಡಬೇಕು ತಿಳಿವಲ್ದಾಗೈತಿ. ಅಯ್ಯ, ಅದಕ್ಕೆ ಯಾಕೆ ಅಷ್ಟುಕೊಂಡು ವಿಚಾರ ಮಾಡಾಕತ್ತಿದ್ದಿ? ನೀವು ಹಳ್ಳಿ ಬೆಂಗಳೂರಿಗೆ ಹೋಗ್ಲಿಕ್ಕಪ್ಪ ಅಂತಂದ್ರ ಯಾರ ಹತ್ರ ಸಾಲ ಮಾಡು, 50,000 ರೂಪಾಯಿ ಕಟ್ಟು. ಇಲ್ಲಪ್ಪ ಅಂತಂದ್ರ ಡಿಪಾಸಿಟ್ ಹೋದ್ರ ಹೊತ್ತು ಕೈ ಬಿಡು, ಮನೆ ಸಾಮಾನು ಖಾಲಿ ಮಾಡ್ಕೊಂಬ. ಅಷ್ಟೇ ಕೂಡ ಯಾಕೆ ವಿಚಾರ ಮಾಡ್ತಿ? ಓ ಎಷ್ಟ? ಅಷ್ಟು ಮಾಡಿಸಿವಣ್ಣ. ಹ್ಯಾಂಗೆ ಮಾಡಲಿ ಶಂಕರಣ್ಣ? ದಿಕ್ ತಿಳಿಲೋದಂಗಾಗೈತಿ. ಲಾಕ್ಡೌನ್ ಆದಾಗಿಂದ ಇಲ್ಲಿ ಬಂದು ಹಂತಲ್ಲಿದ್ರಕ್ಕೆಲ್ಲ ಖರ್ಚಾಗ್ಯಾವ.
ಬಾಡಿಗೆ ಕಟ್ಟೋದು ಹೋಗ್ಲಿ, ಸಾಮಾನು ಹೇರ್ಕೊಂಬರಕ್ಕೂ ರೊಕ್ಕಿಲ್ಲ. ನನ್ನ ಕೈ ಪೂರ ಖಾಲಿ ಆಗೈತಿ. ಅಲ್ದ ಲಾಕ್ಡೌನ್ ಆದಾಗಿಂದ ಎಲ್ಲರೂ ಕಷ್ಟದಾಗದಾರ. ಇಂಥದ್ರಾಗ 50,000 ಗಂಟ್ಲೆ ಯಾರು ಸಾಲ ಕೊಡ್ತಾರೆ ಶಂಕರಣ್ಣ? ಖರೆ ಐತಿ ಶಿವಣ್ಣ, ನೀ ಹೇಳೋದನು. ನಾವರ ಸಹಾಯ ಮಾಡ್ಬೇಕಂದ್ರೆ ನಮ್ಮ ಕಡೆನೂ ಏನೂ ಇಲ್ಲ. ಹೋದ ವರ್ಷಲಿಂತ ಪ್ರವಾಹ ಬಂದು ಎಲ್ಲ ಪೀಕ್ ಕೊಚ್ಕೊಂಡೋಗಿ ಲಾಸ್ ಆಗೈತಿ. ಕರೋನಾ ಬಂದು ದುಡಿಮೆನ ಬಂದಾಗಿ ಅಂತೆಲ್ಲಿರೋ ರೊಕ್ಕನೂ ಖರ್ಚಾಗೈತಿ. ಅದಕ್ಕೆ ಈ ನರೇಗಾ ಕೆಲ್ಸಕ್ಕೆ ಬಂದೇವಿ. ಹೌದು ಶಿವಣ್ಣ, ನಾವ್ಯಾರು ರೊಕ್ಕ ಸಹಾಯ ಮಾಡೋ ಪರಿಸ್ಥಿತಿ ಇಲ್ಲ. ಹೌದು, ನಂಗೆ ಗೊತ್ತು. ಏನು ಮಾಡೋಕ್ಕಾಗುತ್ತ? ಕಡೆಗೆ ಬೆಂಗಳೂರಿಂದ ಸಾಮಾನು ಹೇರ್ಕೊಂಬರೋಣಂದ್ರೆ ಕನಿಷ್ಠ 15,000 ರೂಪಾಯಿ ಬೇಕು. ಅಷ್ಟಕ್ಕೂ ಗತಿ ಇಲ್ದಂಗೆ ಆಗೈತಿ. ಬಾಡಿಗೆ ಕಟ್ಟಕ್ಕೂ ರೊಕ್ಕಿಲ್ಲ, ಸಾಮಾನು ಹೇರ್ಕೊಂಡು ಬರೋಕ್ಕೂ ರೊಕ್ಕಿಲ್ಲ. ಏನು ಮಾಡೋದು? ಇವ್ರು ಮಾಡ್ದಂಗಾಗಲಿ. ಸಾಹೇಬ್ರ, ನಮಗೆ ಅಷ್ಟ ಕೆಲಸ ಹಚ್ಚಿರಲ್ಲ, ಖಾಲಿ ಕುಂತಾರ ಹೇಳಕ್ ಬರೋದಿಲ್ರಿ ನಿಮ್ಗೆ? ಯಾಕ್ರಿಪ್ಪ ಕೆಲಸ ಮಾಡಕ್ ಬಂದಿರೇನ? ಗಿಡದ ಮುಂದೆ ತಳಕ್ ಕುಂತ ತರಟಿ ಹೊಡಕ್ ಬಂದಿರ? ಬರ್ರಿ ಬರ್ರಿ, ಕೆಲಸ ಮಾಡಿ ಬರ್ರಿ. ಅಯ್ಯ, ಶುರುವಾತ ಆಯ್ತ್ರದು. ನಡ್ರಿ. ಹಾಂ ಶಿವಣ್ಣ, ನಾನು ಲಘುನ ಬಂದಿದ್ದೆ ಕೆಲಸಕ್ಕೆ. ನನ್ನ ಕೆಲಸ ಮುಗೀತು. ನಮ್ಮಣ್ಣ ಲಘುನ ಬಾ ಅಂತಂತಂದು ನಾನು ಹೋಗ್ತೀನಿ. ನೀವು ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ರಿ. ಹಾಂ, ಶಂಕರಣ್ಣ ರೀ, ಶಂಕರಣ್ಣ. ಏನು ಶಾಂತಕ್ಕ, ಕರೆದೇನು? ಹೌದು, ಒಬ್ಬರೇ ಬಂದ್ರಲ್ಲ, ಅವ್ರು ಬರ್ಲಿಲ್ವಾ? ನಾನು ಬೆಳಿಗ್ಗೆ ಲಘುನ ಹೋಗಿದ್ದೆ, ಅದಕ್ಕೆ ನನ್ನ ಕೆಲಸ ಲಘುನ ಮುಗೀತು. ಅವ್ರೇನು ಇನ್ನೇನು ಒಂದು ತಾಸ್ನ್ಯಾಗ ಬರ್ತಾರೆ. ಆಯ್ತು ಬಿಡು ಶಂಕರಣ್ಣ, ಒಬ್ಬರೇ ಬಂದ್ರಲ್ಲ ಅದಕ್ಕೆ ಕೇಳಿದೆ. ಹಾಂ, ಅಂದಂಗೆ ಶಾಂತಕ್ಕ, ನಿಮ್ಮ ಬೆಂಗಳೂರು ಬಾಡಿಗೆ ಮನೆ ಮಾಲಕ ಶಿವಗೆ ಫೋನ್ ಹಚ್ಚಿದ್ನಂತೆ. ಬಾಡಿಗೆ ಕಟ್ರಿ, ಇಲ್ಲ ಮನೆ ಖಾಲಿ ಮಾಡಿ ಸಾಮಾನು ತೊಗೊಂಡು ಹೋಗ್ರಿ ಅಂತ ಗಂಟ ಬಿದ್ದಾನಂತ. ನಾಳೆ ಯಾವುದಕ್ಕೂ ಅಂತ ತಿಳಿಸ್ದಿದ್ರೆ ಮನೆ ಮಾಲಕ ಬೇರೆಯವ್ರಿಗೆ ಬಾಡಿಗೆ ಕೊಡ್ತಾನಂತ ಮನಿನ. ಪಾಪ ಶಿವನ ಹತ್ರ ರೊಕ್ಕಿಲ್ಲ. ನೀನು ಒಂದು ಸ್ವಲ್ಪ ನಿಮ್ಮ ತವ್ರ ಮನೆ ತಿಳಿಸಿ ಸಹಾಯ ಮಾಡೋಕ್ಕೆ ಹೇಳಲ್ಲ. ಏನು ಮಾಡೋ ಶಂಕರಣ್ಣ, ಈ ಕೊರೋನಾ ಬಂದಾಗಿಂದ ಯಾರ ಪರಿಸ್ಥಿತಿ ನೆಟ್ಟಿಗೆ ಐತೆ ಹೇಳು? ಆತ್ ತಗೋ, ಅವ್ರು ಬರಲಿ, ನಾ ಎಲ್ಲ ಮಾತಾಡ್ತೀನಿ. ಅಷ್ಟು ಮಾಡುವ, ನಾನಿನ್ನ ಬರ್ತೀನಿ. ಹೊಟ್ಟಿ ಭಾಳ ಹಸ್ಯಾಕತ್ತೈತಿ. ಏನ್ರಿ, ಬೆಂಗಳೂರಿಂದ ಓನರ್ ಫೋನ್ ಮಾಡಿದ್ರಾ? ಬಾಡಿಗೆ ದುಡ್ಡು ಕೇಳಿದ್ರಾ? ನಿನಗೆ ಯಾರು ಹೇಳಿದ್ರು? ಯಾರೋ ಹೇಳಿದ್ರು. ಓನರ್ಗೆ ನೀವೇನು ಹೇಳಿದ್ರಿ ಹೇಳಿ? ಏನು ಹೇಳೋದು, ದಿಕ್ಕ ತಿಳಿತಾ ಇಲ್ಲ. ಬಾಡಿಗೆ ಕಟ್ಟಕ್ಕೂ ದುಡ್ಡಿಲ್ಲ, ಸಾಮಾನು ಹೇರ್ಕೊಂಡು ಬರೋಕ್ಕೂ ದುಡ್ಡಿಲ್ಲ. ನಾಳೆ ಯಾವುದಕ್ಕೂ ತೀರ್ಮಾನ ಹೇಳ್ದಿದ್ರೆ ಪೊಲೀಸರನ್ನ ಕರೆಸಿ ಅವ್ರ ಸಮ ಎಲ್ಲ ಸಾಮಾನು ಪ್ಯಾಕ್ ಮಾಡಿಟ್ಟು ಬೇರೆದವ್ರಿಗೆ ಮನೆ ಬಾಡಿಗೆ ಕೊಡ್ತಾರಂತ. ಅದಕ್ಕೆ ನೀವೇನು ವಿಚಾರ ಮಾಡಿರಿ? ಏನು ಮಾಡಲಿ, ನನಗೂ ಏನೂ ತಿಳಿತಾ ಇಲ್ಲ. ನೋಡ್ರಿ, ನೀವೇನು ಮಾಡ್ತೀರೋ ನನಗಂತೂ ಗೊತ್ತಿಲ್ಲ. ಬಾಡಿಗೆ ಕಟ್ಟಿ ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು ಅಷ್ಟೇ. ಈ ಹಳ್ಳಿ ಒಳಗಿರಾಕ್ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಹಿಂಗಂದ್ರ ನಾ ಏನು ಮಾಡಲಿ? ಸ್ವಲ್ಪ ಅರ್ಥ ಮಾಡ್ಕೋ. ಬಾಡಿಗೆ ಕಟ್ಟಾಕ 50,000 ರೂಪಾಯಿ ಬೇಕು, ಎಲ್ಲಿಂದ ತರಲಿ? ಅದೆಲ್ಲ ನಂಗೆ ಹೇಳಕ್ ಹೋಗ್ಬೇಡ್ರಿ. ನೀವೇನು ಮಾಡ್ತೀರೋ ನನಗಂತೂ ಗೊತ್ತಿಲ್ಲ.
ಅದ್ರ ದುಡ್ಡು ಹೊಂದಿಸಿ ಬಾಡಿಗೆ ಕಟ್ಟಿ ನಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕು ಅಷ್ಟ. ಈ ಹಾಳು ಪಂಪೆ ಒಳಗಿರಾಕ್ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ, ತಿಳಿತಾ? ಏ ಬಾರೆ ಬಾ. ಕರೋನಾದಿಂದ ಪ್ರಾಣ ಉಳಿಸ್ಕೊಳಕ ಈ ಹಳ್ಳಿನ ಬೇಕಾಗಿತ್ತು. ಆದ್ರೀಗ ಈಗ ಬಂದಿ. ಶಿವಪ್ಪ ಏಕಂದ ಯಾಕೋ ಯಾಕೆ ಅಳಕತ್ತಿ? ನಾ ಅದೀನಿ, ನಾ ಇಲ್ಲ ಅದೀನಿ, ನಾ ಅದೀನಿ. ನೀವು ಮಾತಾಡ್ತಿಲ್ಲ, ನಾ ಕೇಳಿಸ್ಕೊಂಡೀನಿ. ಬೇಡ, ನೀ ತ್ರಾಸು ತಗೋಬೇಡ. ಅಳ್ಬೇಡಪ್ಪ, ಅಳ್ಬೇಡ ಕಂದ, ಅಳ್ಬೇಡಪ್ಪ, ಅಳ್ಬೇಡಪ್ಪ, ನೀ ಅಳ್ಬೇಡ. ನನಗೂ ತ್ರಾಸ ಆಗ್ತೈತಪ್ಪ, ಅಳ್ಬೇಡ. ಸಾವಿತ್ರಿ, ಇವತ್ತಿಗೆ ನಮ್ಮ ಲಗ್ನ ಆಗಿ 50 ವರ್ಷ. ಈ 50 ವರ್ಷದೊಳಗೆ ನೀ ಎಂದೆಂದೂ ನನಗೆ ಇಂಥದ್ದು ಕೊಡಿಸ್ರಿ, ಇಂಥದ್ದು ಬೇಕು ಅಂತ ಕೇಳಲಿಲ್ಲ, ಕಾಡಲಿಲ್ಲ, ಬೇಡಲಿಲ್ಲ. ನನಗೂ ಅಷ್ಟು ಶಕ್ತಿನೂ ಇದ್ದಿದ್ದಿಲ್ಲ. ಆದರೆ ಇಷ್ಟು ವರ್ಷದೊಳಗೆ ನಾನು ಅಷ್ಟಷ್ಟ ಕೂಡಿಟ್ಟು ನಿನ್ನ ಸಲುವಾಗಿ ಬಂಗಾರ ಬಳಿ ಮಾಡಿಸಿ, ಈ ಬಳಿ ಮಾಡಿಸೀನಿ. ಇವನ್ನ ಆ ತಾಯಿ ಕಾಳಿಕಾದೇವಿಯ ಎದುರಿಗೆ ನೀನು ಕೊಡ್ಲಿಕ್ಕೆ ತಗೋಳಪ್ಪ, ತಗೋರಪ್ಪ. ನೀನು ದುಡ್ಡು ಕೊಟ್ಟಾಗ ನನಗೆ ಇಂಥ 10 ಬಳಿ ಮಾಡಿಸ್ಕೊಡಿ ಅಂತಿದ್ರು. ತಗೋರಪ್ಪ, ನೀ ಏನು ಚಿಂತೆ ಮಾಡಬೇಡ. ನಿಂದ ದೈವ ಚಲೋ ಆಗಲಿ, ನಿನಗೆ ಟೈಮು ಚಲೋ ಬರಲಪ್ಪ ಕಂದ, ಮತ್ತೆ ಮಾಡಿಸ್ಕೊಡಿ ಅಂತ. ನೀ ಏನು ಚಿಂತೆ ಮಾಡಬೇಡಪ್ಪ, ಚಿಂತೆ ಮಾಡಬೇಡ. ಶಿವಪ್ಪ ತಗೋ, ಬಾಡಿಗೆ ಕಟ್ಟಿ ನಿನ್ನ ಹೆಂಡತಿ ಮಗಳನ್ನ ಚಂದಾಗಿ ನೋಡ್ಕೋ. ಆಕಿ ಹೆಂಗೆ ಹೇಳ್ತಾಳ ಹಂಗೆ ಕೇಳು. ಆಕಿ ನಮ್ಮ ಮನೆ ಮಹಾಲಕ್ಷ್ಮಿ ಅಪ್ಪ, ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ ಐತಿ. ಆಕಿ ಮನಸ್ಸು ನೋಯಿಸ್ಬೇಡಪ್ಪ. ಹೌದಪ್ಪ, ಎಲ್ಲ ಒಳ್ಳೇದಾಕತಿ. ವಾ 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 ಶಿವಣ್ಣ, ಲೈಫ್ನಲ್ಲಿ ಅವಳೊಬ್ಬಳೇ ಕಷ್ಟಕ್ಕೆ ಬರೋದು. ಅದಕ್ಕೆ ಅನ್ನೋದು ತಾಯಿಗಿಂತ ಬಂಧು ಇಲ್ಲ ಅಂತೇಳಿ. ಹಿಂದಕ್ಕೆ ತಂದೆ ತಾಯಿ ಅಣ್ಣ ತಮ್ಮ ಯಾರೂ ಬ್ಯಾಡ ಅಂತೇಳಿ ಆ ಹೆಂಡತಿ ಮಾತು ಕೇಳಿ ಇತ್ತು ನಿನ್ನ ಆಸ್ತಿನ ಮನಿನ ಎಲ್ಲ ಮಾರಿ ಬೆಂಗಳೂರು ಸೇರಿದಿ, ಯಾರನ್ನೂ ನೋಡಲಿಲ್ಲ. ಈಗ ಕೊರೋನಾ ಸಲುವಾಗಿ ಜೀವ ಉಳಿಸ್ಕೊಳಕ್ಕೆ ಹೊಳ್ಳಿ ಇಲ್ಲೇ ಬಂದ್ರಿ. ಬಾಡಿಗೆ ಕಟ್ಟಕ್ಕ ರೊಕ್ಕ ಇಲ್ಲಂದ್ರೂ ನಿನ್ನ ಕಷ್ಟ ನೋಡ್ಲಾರ್ದ ನಿಮ್ಮವ್ವ ತನ್ನ ಬಂಗಾರದ ಬಳಿನ ಕೊಟ್ಲು. ಅದಕ್ಕೆ ಹೇಳೋದು, ಈ ಜಗತ್ತಿನಾಗ ತಾಯಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ.